ನಿನ್ನನ್ನು ಬಿಟ್ಟು ಬಾಳಲಾರೆನು. ನಾವು ಜ್ಞಾನವೇ ನನ್ನ ಹತ್ತಿರವಿರು, ನಿನ್ನನ್ನು ಬಿಟ್ಟು ಬಾಳಲಾರೆನು. ಕೊರತೆಯ ಸಮಯದಿ ತಂದೆಯಾಗಿರು, ದುಃಖದ ಸಮಯದಿ ತಾಯಿಯಾಗಿರು. ಓ ಜ್ಞಾನವೇ ನನ್ನ ಹತ್ತಿರವಿರು, ನಿನ್ನನ್ನು ಬಿಟ್ಟು ಬಾಳಲಾರೆನು. ಓದುವ ಸಮಯದಿ ಗುರುವಾಗಿರು, ಪ್ರಾರ್ಥನೆ ಸಮಯದಿ ದೇವರಾಗಿರು. ಓ ಜ್ಞಾನವೇ ನನ್ನ ಹತ್ತಿರವಿರು, ನಿನ್ನನ್ನು ಬಿಟ್ಟು ಬಾಳಲಾರೆನು. ಕತ್ತಲೆ 78ನೇ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮಕ್ಕೆ ಇಂದು ನಮ್ಮ ಶಾಲೆಯ ಧ್ವಜಾರೋಹಣವನ್ನು ನೆರವೇರಿಸಲು ಆಗಮಿಸಿರ್ತಕ್ಕಂಥ ನಮ್ಮ ಆತ್ಮೀಯರು ಹಾಗೂ ನಮ್ಮ ಒಡನಾಡಿಗಳು ಆಗಿರ್ತಕ್ಕಂಥ ಅನ್ವರ್ ಸಾಬ್ ಹಾವೇರಿ ಅವರಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿ ಮೊಹಮ್ಮದ್ ಮುಸ್ತಕಿಂ ದೊಡ್ಡಮನಿ ಅವರು ಬಂದು ಅವರಿಗೆ ಶಾಲೆ ಹಾಕಿ ಒಂದು ವೇದಿಕೆಗೆ ಸ್ವಾಗತ ಮಾಡಿಕೊಳ್ಳಬೇಕು ವಿನಂತಿ. अर्पण राजकोट with Renato Rajabas Bermani Andaman Committee Chairman. Manjunath Pelot, he is with Hanato Manojara Husa. At Kanto Aman Bergano, he is honored to the Mahesh Usmani. Aman Bergano, 7th students of SSC School. Kanto Payan Nadar, he is honored to the Niranga Andre. ಅವರು ಅರವತ್ತೈದು ವಿದ್ಯಾರ್ಥಿಗಳ ಮನೆಯಿಂದ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಹಿರಿಯರಾದ ಇಬ್ರಾಹಿಂ ಪಠಾಣ್ ಇವರಿಗೆ ಸ್ವಾಗತವನ್ನು ಬರುತ್ತಾರೆ. ಅಮೀನ್ ನವಾಜ್ ಅಮೀನ್ ನವಾಜ್ ಆನಂದ ಇಬ್ರಾಹಿಂ ಸುನಂತ್ ಅವರು ಆನಂದ ಪೈಗಂಬರ್ ಮುಸಾವರ್ December money, the 50th student of SS School, number is honored to the Dausa Vata, the 4th student of SS School. He is the proudest of school and we also the 5th student of SS School. ಕಾರ್ಯಕ್ರಮ ಯಶಸ್ವಿಗೊಳಿಸಲು ಆಗಮಿಸತಕ್ಕಂಥ ಎಲ್ಲ ಪ್ರೀತಿಯ ನಾಡಿಗಳಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರಿಗೆ ಶ್ರೇಷ್ಠತರವಾಗಿ ಮತ್ತೊಂದು ಮನೆಯನ್ನು ಸ್ವಾಗತವನ್ನು ಮಾಡಿಕೊಳ್ಳುತ್ತಾ ಇದು ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದಾರೆ ಪ್ರತೀಕ್ಷಾ ಹುಡುಗಿ. ಶುಭಾಶಯಗಳು ಹಾಗೂ ಶ್ರದ್ಧೆಗಳು 1947 ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. 1947ಕ್ಕಿಂತ ಮೊದಲು ಬ್ರಿಟಿಷರು ದೇಶವನ್ನು ಆಳುತ್ತಿದ್ದರು. ನಮ್ಮ ದೇಶದಲ್ಲಿನ ಸಂಪತ್ತು ತಮ್ಮ ದೇಶಕ್ಕೆ ತೆಗೆದುಕೊಂಡು ಹೋಗುತ್ತಿದ್ದರು. ಅದಲ್ಲದೆ ಅನೇಕ ಪದ್ಧತಿಗಳು ಜಾರಿಗೆ ತಂದರು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಸಹಾಯಕ ಸೈನ್ಯ ಪದ್ಧತಿ, ಹೀಗೆ ಅನೇಕ ರೀತಿಯಿಂದ ಭಾರತೀಯರಿಗೆ ನಾಗರಿಕರಿಗೆ ತೊಂದರೆಗಳನ್ನು ಮಾಡುತ್ತಲೇ ಬಂದರು. ಇವುಗಳನ್ನು ತಡೆಯಬೇಕೆಂದರೆ ಭಾರತೀಯರೆಲ್ಲರೂ ಒಂದಾಗಬೇಕು ಎಂದು ಅನೇಕ ಚಳವಳಿಗಳು ಹೋರಾಟಗಳು ಮಾಡಿ ಕೊನೆಗೆ 1947ರಂದು ನಮ್ಮ ದೇಶ
ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು ಎಂದು ಹೇಳುತ್ತಾ ನನ್ನ ಈ ಭಾಷಣವನ್ನು ಮುಗಿಸುತ್ತೇನೆ. ಜೈ ಜಗತ್ತು. ಮುಂಜಾನೆ ಶುಭೋದಯ. ನನ್ನ ಹೆಸರು ಅರ್ಫಾನ್ ಬಾಗಲಕೋಟ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರುವ ಹಿರಿಯರೇ, ಗುರುಗಳೇ ಮತ್ತು ನನ್ನೆಲ್ಲ ಸಹಪಾಠಿಗಳು, ಇಂದು 78ನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿದ್ದೇವೆ. ಇಂದಿಗೂ ನಮ್ಮ ದೇಶಕ್ಕಾಗಿ ಪ್ರಾಣವನ್ನು ಬಲಿದಾನ ಮಾಡಿದವರನ್ನು ನಾವು ಈ ಸಂಭ್ರಮದಲ್ಲಿ ಸ್ಮರಿಸುತ್ತೇವೆ. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಅದನ್ನು ಉತ್ಸಾಹ, ಶೌರ್ಯ ಮತ್ತು ತ್ಯಾಗಕ್ಕೆ ಗೌರವ ಸಲ್ಲಿಸುವ ಗಂಭೀರ ಸಂದರ್ಭವಾಗಿದೆ. 1942ರಲ್ಲಿ ಬ್ರಿಟಿಷರ ಮುಕ್ತವಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದಿದ್ದಾರೆ. ಇಲ್ಲಿಯವರೆಗೂ ನನ್ನ ಈ ಭಾಷಣವನ್ನು ಕೇಳುವುದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್. First, I wish you all very happy Independence Day. Today is 15th August. The Independence Day is national festival of our country. This year we are celebrating 97th Independence Day of India. ಹಿರಿಯರನ್ನು ಸ್ಮರಿಸುತ್ತಾ ನಾನು ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಒಂದೆರಡು ಮಾತನಾಡಲು ಬಯಸುತ್ತೇನೆ. ನಮ್ಮ ದೇಶಕ್ಕೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಸಿಕ್ಕಿದೆ. ಆದರೆ ಇದರ ಹಿಂದೆ ಅನೇಕ ಘಟನೆಗಳು ನಡೆದಿವೆ. ನಮ್ಮ ಭಾರತ ದೇಶದಲ್ಲಿ ಪಾರಂಪರಿಕವಾಗಿ ನಡೆದು ಬಂದ ಪದ್ಧತಿ ದತ್ತು ಮಕ್ಕಳಿಗೆ ತೆಗೆದುಕೊಳ್ಳುವ ನೀತಿ ಇತ್ತು. ಯಾರಿಗೆ ಸಂತಾನ ಇರುವುದಿಲ್ಲವೋ ಅಂತಹವರು ಬೇರೆಯವರ ಮಕ್ಕಳನ್ನು ದತ್ತಕ್ಕೆ ತೆಗೆದುಕೊಂಡು ಅವರ ಸಮಸ್ತ ಆಸ್ತಿಯನ್ನೆಲ್ಲ ಅವರ ಹೆಸರಿಗೆ ದಾಖಲಿಸುವುದು ಜಾರಿಯಲ್ಲಿ ಇತ್ತು. ಇದನ್ನು ಬ್ರಿಟಿಷರು ತೆಗೆದುಹಾಕಿದರು ಹಾಗೂ ಭಾರತೀಯರಿಗೆ ಬರುತ್ತಿದ್ದ ಪಿಂಚಣಿಯನ್ನು ಕೂಡ ನಿಲ್ಲಿಸಿದರು. ಭಾರತೀಯರಿಗೆ ಅನೇಕ ತೊಂದರೆಗಳನ್ನು ಮಾಡುತ್ತಿದ್ದರು. ಇದಕ್ಕಾಗಿ ಭಾರತೀಯರು 1857ರಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಸಿದರು. ಇಷ್ಟು ಹೇಳುತ್ತಾ ನನ್ನ ಚಿಕ್ಕ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಶುಭೋದಯ. ಶುಭಾಶಯಗಳು. ಸ್ವಾತಂತ್ರ್ಯವಾಯಿತು ನಮ್ಮ ದೇಶ. ಸ್ವಾತಂತ್ರ್ಯಕ್ಕಾಗಿ ಗಣ್ಯರ ಹೋರಾಟ ಸ್ವಾತಂತ್ರ್ಯ ಸಿಗುವವರೆಗೆ ಬಿಡಲಿಲ್ಲ. ಅವರ ಹಠ ಕೊನೆಗೂ ತಿಳಿಸಿದರು ನಮಗೆ ಚಿನ್ನದ ಪಾಠ. ಒಳ್ಳೆಯ ಪ್ರಜೆಗಳಿಂದಲೇ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಸಾಧ್ಯ. ಅಂತ ಸ್ವಾತಂತ್ರ್ಯ ನಮಗೆ ಅದನ್ನು ಬಿಟ್ಟುಕೊಡುವುದು ಅಸಾಧ್ಯ. ಆಗಸ್ಟ್ 14 ನವರಾತ್ರಿ ನಮಗೆ ಸ್ವಾತಂತ್ರ್ಯ ದೊರಕಿತು. ಆಗಸ್ಟ್ 15 ಎಂದರೆ ತ್ರಿವರ್ಣ ಧ್ವಜವು ಹಾರಿತು. ದೇಶವು ಸ್ವಾತಂತ್ರ್ಯದಿಂದ ಕಂಗೊಳಿಸಿತು. ಎಲ್ಲರನ್ನೂ ದೇಶಪ್ರೇಮ ಅಕ್ಕಿ ಹರಿಸಿತು. ಬ್ರಿಟಿಷ್ ಆಡಳಿತದಿಂದ ಭಾರತವು 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯವಾಯಿತು. ಈ ದಿನಾಚರಣೆಯ ಪ್ರಮುಖ ಸಮಾರಂಭವು ದೆಹಲಿಯ ಕೆಂಪುಕೋಟೆಯಲ್ಲಿ ನಡೆಯುತ್ತದೆ. ಇಷ್ಟು ಮುಂದಿನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ. Today is 15th August. We are celebrating Independence Day. I wish all a very happy Independence Day. I wish all very happy Independence Day. Independence Day is a national festival of India. But freedom on this day. We remember our freedom fighters on this day. I am proud to be an Indian. I love my country very much. Thank you all. ನಮಗೆ ಅತಿಥಿಗಳು, ಗಣ್ಯರ ಗುರುಗಳಿಗೆ ಮತ್ತು ನಮ್ಮ ಪ್ರೀತಿಯ 77ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಮ್ಮ ದೇಶಕ್ಕೆ ಪಾರ್ಟಿಗಳು ಮಸಾಲೆಗಳ ಮತದಿಂದ ಬಂದು ನಮ್ಮ ದೇಶವನ್ನು ಆರಂಭಿಸಲು ಮಾಡಿದರು. ಬ್ರಿಟಿಷರ ಗಾಯಕರಿಗೆ ಕೆಲಸ ಹೆಚ್ಚು ಸಂಬಳ ಕಡಿಮೆ ನೀಡುತ್ತಿದ್ದರು. ಗಾಯಕರು ಗಾಂಧೀಜಿ, ಜವಾಹರಲಾಲ್ ನೆಹರು ಮತ್ತು ಭಗತ್ ಸಿಂಗ್ ಮುಂತಾದವರ ಪ್ರೇರಣೆಯೊಂದಿಗೆ ಬ್ರಿಟಿಷರೊಂದಿಗೆ ಹೋರಾಡಿದರು. 1940 ಆಗಸ್ಟ್ 17ರಂದು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ದೊರೆತಿತು. ಈ ದಿನವನ್ನು ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನಾಗಿ ಆಚರಿಸುತ್ತೇವೆ. ಈ ದಿನ ಹಲವೆಡೆ ತ್ರಿವರ್ಣ ಧ್ವಜ ಹಾರಿಸಿ ತಂದು ಕೊಟ್ಟ ಪ್ರೀತಿಯನ್ನು, ಗುರು ಕೊಟ್ಟ ವಿದ್ಯೆಯನ್ನು, ನಮ್ಮ ಭಾರತೀಯ ಸ್ವತಂತ್ರ ಹೋರಾಟಗಾರರು ತಮ್ಮ ಪ್ರಾಣವನ್ನು ದೇಶ
ದೇಶಕ್ಕಾಗಿ ತ್ಯಾಗ ಮಾಡಿ ತಂದುಕೊಟ್ಟ ಸ್ವತಂತ್ರವನ್ನು ನಾವೆಲ್ಲರೂ ಎಂದೆಂದಿಗೂ ಮರೆಯದಿರೋಣ ಎಂದು ಹೇಳುವುದರ ಮೂಲಕ ನಾನು ನನ್ನ ಭಾಷಣವನ್ನು ಪ್ರಾರಂಭಿಸುತ್ತೇನೆ. ಬ್ರಿಟಿಷರು ಮೊದಲು ನಮ್ಮ ದೇಶಕ್ಕೆ ಬಂದಿದ್ದು ಮಸಾಲೆ ವ್ಯಾಪಾರಕ್ಕೆ. ದಿನಗಳು ಕಳೆದಂತೆ ಅವರು ಭಾರತೀಯರ ಮೇಲೆ ದಬ್ಬಾಳಿಕೆ ಆರಂಭಿಸಿದರು. ನಮ್ಮ ಮನೆಗೆ ಬಂದ ಅತಿಥಿಗಳೇ ಕೆಲವು ದಿನಗಳ ನಂತರ ನಮ್ಮ ಮೇಲೆ ಧಿಕ್ಕಾರ ಸುಧಾರಿಸಿದಂತೆ ಇತ್ತು. ಇದನ್ನು ಸಹಿಸದ ಭಾರತೀಯರೆಲ್ಲರೂ ಸೇರಿ ಹೇಗಾದರೂ ಮಾಡಿ ಇವರನ್ನು ನಮ್ಮ ದೇಶ ಬಿಟ್ಟು ಓಡಿಸಬೇಕೆಂದು ಪಡೆತೊಟ್ಟರು. ಅದರಂತೆ ಪ್ರಯತ್ನ ಮಾಡಿ 1947ರಂದು ಓಡಿಸಿದರು. ಇಷ್ಟೇ ನನ್ನ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. किस काम की आसोना हो तो आंख किस काम की दिल ना हो तो धड़कन किस काम की अगर वतन के काम ना हो तो ये बीड़ी किस काम की स्वतंत्र दिवस हमारा राष्ट्रीय त्योहार है। स्वतंत्र दिवस हर साल 15 अगस्त को मनाया जाता है क्योंकि इस दिन भारत देश को अंग्रेजों की गुलामी से स्वतंत्र हुई थी। इस दिन छोटा सा भाषण समाप्त करते हैं। ಆಗಸ್ಟ್ 15ರಂದು ಸ್ವತಂತ್ರ ದಿನವನ್ನು ಆಚರಿಸುತ್ತೇವೆ ಎಂದು ಎಲ್ಲರಿಗೂ ತಿಳಿದ ವಿಷಯ. ಆಗಸ್ಟ್ 15 ಬ್ರಿಟಿಷರ ಆಡಳಿತದಿಂದ ಭಾರತ ದೇಶ ಆಗಸ್ಟ್ 15, 1947ಕ್ಕೆ ಸ್ವತಂತ್ರವಾಯಿತು. ಈ ದಿನ ಇಡೀ ದೇಶದಲ್ಲಿ ರಾಷ್ಟ್ರೀಯ ರಜಾ ದಿನವಾಗಿದೆ. ಇದು ಸ್ವತಂತ್ರ ಹೋರಾಟಗಾರರ ತ್ಯಾಗದ ನೆನಪಿನ ದಿನವಾಗಿದೆ. ಆಗಸ್ಟ್ 15, 1947ಕ್ಕೆ ಮೊದಲು ಬ್ರಿಟಿಷ್ ಸರ್ಕಾರ ಸುಮಾರು 700 ವರ್ಷಗಳ ಕಾಲ ಆಳ್ವಿಕೆ ಭಾರತವನ್ನು ಆಳಿದರು. ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಭಾರತದ ಧ್ವಜವನ್ನು ಹಾರಿಸಿದರು. ಪ್ರಧಾನಮಂತ್ರಿ ಭಾರತೀಯ ಧ್ವಜವನ್ನು ಕೆಂಪುಕೋಟೆಯ ಮೇಲೆ ಹಾರಿಸುವುದರಿಂದ ಈ ಸಂಪ್ರದಾಯ ಮುಂದುವರೆದಿದೆ. ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಸೇರಿದ ಅನೇಕ ಮುಖ್ಯಸ್ಥರು ಸೇರಿ ಈ ದಿನದ ಕಾರ್ಯಕ್ರಮವನ್ನು ಸೇರಿ ಸಹ ನಡೆಸುತ್ತಾರೆ. ಇಷ್ಟು ಹೇಳಿ ನನ್ನ ಈ ಭಾಷಣ ಮುಗಿಸುತ್ತೇನೆ. ಜಯಬೇಕು. ಈ ಸುಂದರ ಸಮಾರಂಭಕ್ಕೆ ಆಗಮಿಸಿದ ತಮರೆಲ್ಲ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಇಂದಿನ ದಿನ ನಮ್ಮ ಭಾರತೀಯ ದೇಶ ಬ್ರಿಟಿಷರಿಂದ ಬಿಡುಗಡೆ ದಿನವಾಗಿದೆ. ಬ್ರಿಟಿಷರು ಭಾರತೀಯರನ್ನು ತಮ್ಮ ಗುಲಾಮರಂತೆ ಕುಳಿತುಕೊಳ್ಳುತ್ತಿದ್ದರು. ಭಾರತೀಯರಿಗೆ ಹೆಚ್ಚು ಸಂಬಳ ಕಡಿಮೆ ನೀಡುತ್ತಿದ್ದರು. ನಮ್ಮ ದೇಶಕ್ಕೆ ಬಂದು ನಮ್ಮನ್ನು ತಮ್ಮ ಆಳುವಂತೆ ಕಾಣುತ್ತಿದ್ದರು. ಇದೇ ನಮ್ಮ ಭಾರತೀಯ ನಾಯಕರಿಗೆ ಸಾಧಿಸಿಕೊಳ್ಳ ಆಗಲಿಲ್ಲ. ಅದಕ್ಕಾಗಿ 1947ರಿಂದ ಭಾರತೀಯರೆಲ್ಲರೂ ಸೇರಿ ಸಂಗ್ರಾಮ ಮಾಡಿದರು. ಅದೇ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಆಯಿತು. 1957ರಿಂದ 1947ರವರೆಗೆ ನಮ್ಮ ಭಾರತೀಯರನ್ನು ಆಗಸ್ಟ್ 15, 1947 ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಇಷ್ಟು ಹೇಳುತ್ತೆ ನಮ್ಮ ಚಿಕ್ಕವಾಗ ಭಾರತೀಯರೆಲ್ಲರೂ ಸೇರಿ 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಮಾಡಿದರು ಎಂದು ಹೇಳಿದ ನವಾಬ್ ಅವರಿಗೆ ಧನ್ಯವಾದಗಳು. ಹೊಡೆದು ಬಾಣಿನಗರ ಪಟ ಕೇಸರಿ ಬಿಳಿ ಹಸಿರು ನಡುವೆ ಚಕ್ರವು ಸಾಕ್ಷ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿಯ ಚರಕವು ಇಂಥ ಗಜವು ನಮ್ಮ ಗಜವು ನೂರು ಮಾಡುತ್ತಿರುವುದು ಗಜ ಭಕ್ತಿ ನಮ್ಮ ಶಕ್ತಿ ನಾಡು ಮರೆಯುವುದು ನಾಡುಗೆ ಮೆರೆದು ಕೆಂಪು ಕಿರಣ ತುಂಬಿ ಬಣ್ಣ ಬಣ್ಣವಾಗಿದೆ ನಮ್ಮ ಬಿಡಿಯಲು ನೋಡಿರನ್ನ ಹೇಗಿದೆ. ಹಾಡು ಹಾಡಿದ ರಜಿಯಾ ಬೇಗಂ ಮತ್ತು ಕೇಳಿಗೆ ಧನ್ಯವಾದಗಳು. ಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ಥಾನವು ಎಂದು
ದೀಪಾ ಮತ್ತು ಸಂಗಡಿಯವರಿಗೆ ಹೊಂಗಿಣದಲ್ಲಿ ನಡೆಯುತ್ತಿರುವ ಭವ್ಯ ಭಾರತದ ಕನಸು ನನಸಾದ ಈ ಸುಂದರ ಸಮಾರಂಭಕ್ಕೆ ಆಗಮಿಸಿರುವ ಸನ್ಮಾನ್ಯ ಅಧ್ಯಕ್ಷರೇ, ಅತಿಥಿಗಳೇ, ಗುರುಗಳೇ, ಗುರುಮಾತೆಯರೇ ಹಾಗೂ ನನ್ನ ಸಹಪಾಠಿಗಳೇ, ನಿಮ್ಮೆಲ್ಲರಿಗೂ 77ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನನ್ನ ದೇಶ ಪ್ರಾಚೀನ ಕಾಲದಿಂದಲೂ ಸಂಪದ್ಭರಿತವಾದ ರಾಷ್ಟ್ರ. ಭಾರತ ಮುತ್ತು, ರತ್ನ, ಹವಳ, ಬಂಗಾರ, ಬೆಳ್ಳಿಗಳನ್ನು ಹಾದಿ ಬೀದಿಯಲ್ಲಿ ಮಾರಾಟ ಮಾಡುತ್ತಿದ್ದ ಕಾಲ ಒಂದಿತ್ತು. ಯಾವಾಗ ವಾಸ್ಕೋಡಿ ಗಾಮ 1498ರಲ್ಲಿ ಜಲಮಾರ್ಗ ಕಂಡು ಹಿಡಿದು ಭಾರತಕ್ಕೆ ಕಾಲಿಟ್ಟು ಇಲ್ಲಿ ಅಗಾಧವಾದ ಸಂಪತ್ತನ್ನು ನೋಡಿ ಬೆರಗಾಗಿ ಮರಳಿ ತನ್ನ ರಾಷ್ಟ್ರಕ್ಕೆ ಹೋಗುವಾಗ ಸಾವಿರಾರು ಹಡಗುಗಳ ಮೂಲಕ ಇಲ್ಲಿಯ ಸಂಪತ್ತನ್ನೆಲ್ಲ ಕೊಂಡೊಯ್ದನು. ಇದನ್ನು ಕಂಡುಳಿದ ಪರಕೀಯರು ಒಬ್ಬೊಬ್ಬರಾಗಿ ವ್ಯಾಪಾರಕ್ಕಾಗಿ ಭಿಕ್ಷೆ ಬೇಡುತ್ತಾ ಭಾರತಕ್ಕೆ ಬಂದು ಕ್ರಮೇಣ ನಮ್ಮಲ್ಲಿಯೇ ದ್ವೇಷದ ವಿಷದ ಬೀಜಗಳನ್ನು ಬಿತ್ತಿದರು. ಭಾರತವನ್ನು ಸ್ವತಂತ್ರ ರಾಷ್ಟ್ರವನ್ನಾಗಿಸಲು ಸಾವಿರಾರು ರಾಷ್ಟ್ರಭಕ್ತರು ತ್ಯಾಗ ಬಲಿದಾನ ಮಾಡಿದರು. ಅಂಥವರಲ್ಲಿ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಕಿತ್ತೂರಾಣಿ ಚೆನ್ನಮ್ಮ, ಒನಕೆ ಓಬವ್ವ ಹೀಗೆ ಸಾವಿರಾರು ರಾಷ್ಟ್ರಭಕ್ತರ ಸಿಂಹ ಗರ್ಜನೆಗೆ ಬೆದರಿದ ಆ ಬ್ರಿಟಿಷರು 1947 ಆಗಸ್ಟ್ 14ರ ಮಧ್ಯರಾತ್ರಿ ಅಖಂಡ ಭಾರತವನ್ನು 2 ಭಾಗಗಳನ್ನಾಗಿ ಮಾಡಿದರು. ಭಾರತ ಮತ್ತು ಪಾಕಿಸ್ತಾನ ಎಂಬ 2 ಸ್ವತಂತ್ರ ರಾಷ್ಟ್ರವನ್ನಾಗಿ ಘೋಷಿಸಿದರು. ನನ್ನ ದೇಶದ ಸ್ವಾತಂತ್ರ್ಯವೆಂಬ ಜ್ಯೋತಿ ಇಂದು ಬಾನಂಗಳದಲ್ಲಿ ಹಾರಾಡುತ್ತಿದೆ ಎಂದರೆ ಅದು ನಮ್ಮವರ ತ್ಯಾಗ ಬಲಿದಾನದ ಪ್ರತೀಕ. 1824, 1857, 1947 ಈ 3 ಹಂತದ ಹೋರಾಟದ ಫಲವಾಗಿ ಬಂದ ಸ್ವಾತಂತ್ರ್ಯದ ಸವಿ ನೆನಪಿಗಾಗಿ 3 ಹಂತದ ಮೆಟ್ಟಿಲುಗಳನ್ನು ಕಟ್ಟಿ ಆ ಎಲುಬಿನ ಹಂದರಗಳ ಮೇಲೆ ಧ್ವಜಾರೋಹಣ ಮಾಡುತ್ತೇವೆ. ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು. ಯಾವುದೇ ಜಾತಿ, ಧರ್ಮ, ಮತ ಎಂದು ಹೊಡೆದಾಡದೆ ನಾವೆಲ್ಲರೂ ಒಂದು ಎಂಬ ವಿಶಾಲ ಮನೋಭಾವನೆಯಿಂದ ಬದುಕೋಣ. ಅಗರ್ಭ ಸಿರಿವಂತನಾದರೇನು, ಮನಸ್ಸಿಗೆ ಶಾಂತಿ ನೆಮ್ಮದಿ ಇಲ್ಲದಿದ್ದರೆ, ಯಾವ ಅಧಿಕಾರದ ಗದ್ದುಗೆ ಏರಿದನೇನು, ಯೋಗ್ಯತೆ ಅರ್ಹತೆ ಇಲ್ಲದಿದ್ದರೆ, ಎಷ್ಟು ಪ್ರಖ್ಯಾತಿ ಪಡೆದರೇನು, ಸರಳ ವ್ಯಕ್ತಿತ್ವ ಹೊಂದದಿದ್ದರೆ, ಎಷ್ಟೇ ದೊಡ್ಡ ಮಟ್ಟಕ್ಕೆ ತಲುಪಿದರೇನು, ತಂದೆ ತಾಯಿ ಗುರು ಹಿರಿಯರಿಗೆ ತಲೆಬಾಗದಿದ್ದರೆ ಎಂಬಂತೆ ನಾವೆಲ್ಲರೂ ಕೂಡಿ ಪ್ರೀತಿ ವಿಶ್ವಾಸ ನಂಬಿಕೆಯೊಂದಿಗೆ ಬಾಳೋಣ. ಭಾರತ ಮಾತೆಯನ್ನು ಪೂಜಿಸೋ ಭವ್ಯದ ನಾಡು ಇದು. ಈ ನನ್ನ ದೇಶವು ಪ್ರೀತಿಯ ಪ್ರತಿರೂಪವು. ಶರಣಾಗಿ ಬಂದರೆ ತೋರಿದೆ ಮಮಕಾರವು. ತನ್ನ ಶಿರದಲ್ಲಿ ಸಂಸ್ಕೃತಿಯನ್ನೇ ಹೊತ್ತುಕೊಂಡು ಮೆರೆದ ಪುಣ್ಯದಂತ ಭೂಮಿ ಇದು. ಭಾರತ ದೇಶವಿದು, ನಮ್ಮ ಹೆಮ್ಮೆಯ ಬೀಡು ಇದು. ಭಾರತ ಮಾತೆಯನ್ನು ಪೂಜಿಸೋ ಭವ್ಯದ ನಾಡು ಇದು. ಶಾಂತಿ ಮಂತ್ರ ಹೇಳಿದಂತ ಪರಮ ಪೂಜ್ಯ ಗಾಂಧಿಯವರು, ಹೋರಾಟ ಮಾಡಿ ಮಡಿದ ಸುಭಾಷ್ ಚಂದ್ರ ಬೋಸರವರು, ಯೌವನ ಕಾಲದಲ್ಲಿ ದೇಶಕ್ಕೆ ಪ್ರಾಣವ ನೀಡಿರುವ ಭಗತ್ ಸಿಂಗ್ ಅವರ ತ್ಯಾಗವ ಎಂದಿಗೂ ಸ್ಮರಿಸಿರುವ, ಬಂಧನದಲ್ಲಿ ಸಿಲುಕಿರುವ ಭಾರತ ದೇಶವನ್ನು ಮುಕ್ತಿಯಗೊಳಿಸಲು ಮಡದಿರುವ ವೀರಾದಿ ವೀರರನ್ನು ನೆನೆಸಿ ಸ್ಮರಿಸಿ ಹರಿಸಿ ಹೊಗಳೋ ಸಮಯವಿದು. ಭಾರತ ದೇಶವಿದು, ನಮ್ಮಯ ಹೆಮ್ಮೆಯ ಬೀಡು ಇದು. ಭಾರತ ಮಾತೆಯನ್ನು ಪೂಜಿಸ ಭವ್ಯದ ನಾಡು ಇದು. ಬಡವ ಬಂಧು ದೀನ ದಲಿತ ಎಲ್ಲರನ್ನೂ ಒಂದುಗೂಡಿಸಿ, ಜಾತಿ ಭೇದ ಭಾವವಿರದ ಐಕ್ಯತೆಯ ಗೀತೆ ನುಡಿಸಿ, ಶ್ರಾವಣ ಮಾಸದಲ್ಲಿ ಸ್ವಾತಂತ್ರ್ಯದ ಸಂಭ್ರಮವ ಪ್ರತಿಯೊಬ್ಬರ ಬಾಳಿನಲ್ಲಿ ಉಣಬಡಿಸಿದ ಈ ದಿನವ ಎಲ್ಲರ ಜೊತೆಯಲ್ಲಿ ನಡೆಯುತ್ತಿದೆ, ಅದುವೇ ನಮ್ಮ ಬಲವು. ಭಾರತ ದೇಶದ ಬಾವುಟಕ್ಕೆ ಎಂದೆಂದು ಇರಲಿ ಗೆಲುವು. ನಾವೆಲ್ಲ ಒಂದೇ ಎಂದು ಬದುಕಿ ಬಾಳಿರಿ. ಭಾರತ ದೇಶವಿದು, ನಮ್ಮ ಹೆಮ್ಮೆಯ ಬೀಡು ಇದು. ಭಾರತ ಮಾತೆಯನ್ನು ಪೂಜಿಸೋ ಭವ್ಯದ ನಾಡು ಇದು. ದೇಶದ ಭವ್ಯತೆ, ದೇಶದ ಎಂದೂ ಹಾಡಿನ ಮೂಲಕ ಮತ್ತು ಭಗತ್ ಸಿಂಗ್ ತ್ಯಾಗದ ಕುರಿತಾಗಿ ಹಾಡಿದ ಪೂಜಾ ಮಠಪತಿ ಮತ್ತು ಅವರ ಸಂಗಡಿಗರಿಗೆ ಧನ್ಯವಾದ. ಅರವಿಂದ್ ಜಿತ್ಗಿ ಅವರಿಗೆ ಸಂಸ್ಥೆಯ ಕಾರ್ಯದರ್ಶಿಗಳಾದ ಮಾರ್ಕೇಶ್ ಕಾಂಬಳೆ ಅವರಿಂದ ಸ್ವಾಗತ.
ರಾಜಣ್ಣ ಯಜ್ಞನಗರಕ್ಕೆ ಸಂಸ್ಥೆಯ ಕಾರ್ಯದರ್ಶಿಗಳಾದ ಮಹಂತೇಶ್ ಕಾಂಬಳಿ ಅವರಿಂದ ಸ್ವಾಗತ. ಪ್ರಶಸ್ತಿ ಪತ್ರ ವಿತರಣೆ. बोलो भारत माता की, बोलो भारत माता की. ನಿಮಗೆಲ್ಲ ಹಸುವಾಗಿರುತ್ತೆ ಗೊತ್ತು. ಅವಾಗ ಸಿರ ಮತ್ತು ಒಪ್ಪಟ್ಟು ಸುಳ್ಳು ಕುಂತ ಸಿರ ಒಪ್ಪಟ್ಟು ಬರ್ತದೆ. ಮಾತಾಡಿದ್ರೆ ಸಿರ ಒಪ್ಪಟ್ಟಿಲ್ಲ. ನಮ್ಮ ದೇಶ ಮೂಲತವಾಗಿ ಹೇಗಿತ್ತು ಅನ್ನೋದನ್ನ ಸಮಯ ವ್ಯಕ್ತದಲ್ಲಿ ಒಂದು ಎರಡೇ ಮಾತಿನಲ್ಲಿ ಹೇಳಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೇವೆ. ಈ ಒಂದು ಸಮಾಜ ಹೇಗೆ ಬೆಳೀತು ಅಂದ್ರೆ ನಾವೆಲ್ಲ ಅಡವಿ ಜನಾಂಗ ಅಂದ್ರೆ ಅಡವಿಯಲ್ಲಿ ಇದ್ದು ಬತ್ತಿ ಬರೀಲೋದನೆ ಮಂಗಗಳಾಗಿರ್ತಕ್ಕಂಥ ಸಮಾಜ ಉದಾರ ಆಗ್ತಕ್ಕಂಥದ್ದು. ಅವಾಗ ಯಾವುದೇ ಜಾತಿ ಭೇದ ಭಾವ ಇರಲಿಲ್ಲ ಮಂಗಗಳಾಗಿರುವಾಗ. ತದನಂತರ ಕಲ್ಲು ಬರ್ಚಿ ತಗೊಂಡು ಪ್ರಾಣಿಗಳನ್ನು ಕೊಲೆ ಮಾಡಿ ತಿಂದು ಬರತಕ್ಕಂಥ ಪ್ರವೃತ್ತಿಯನ್ನು ಮೈಗೂಡಿಸ್ಕೊಂಡ್ವಿ. ಅವಾಗ ಕೂಡ ಧರ್ಮ ಜಾತಿ ಭೇದ ಭಾವ ಇರಲಿಲ್ಲ, ಎಲ್ಲ ಒಂದೇ ಅಂತಕ್ಕಂಥ ಭಾವನೆ ಇತ್ತು. ಸ್ವಲ್ಪ ದಿನಗಳ ನಂತರ ಬಟ್ಟೆಯನ್ನ ಗಿಡ ತೊಗಡೆಯನ್ನು ಸುತ್ತಕೊಳ್ಳುವ ಹಂತಕ್ಕೆ ಬಂತು, ಬಟ್ಟೆಯನ್ನು ಧರಿಸುವ ಹಂತಕ್ಕೆ ಬಂತು. ನಾವು ಹೇಗೆ ಅಭಿವೃದ್ಧಿಯನ್ನ ಹೊಂದ್ತಾ ಹೋದ್ವು, ಮನಸ್ಸಿನ ಹೊಡ್ತಾ ಹೋದವು. ಸ್ವಲ್ಪ ನಾವು ಬಟ್ಟೆ ಧರಿಸಿದ ನಂತರ ನಮಗೆ ಮೊದಲು ಎದ್ರ ಮೇಲೆ ವ್ಯಾಮೋಹ ಬಂತು ಅಂದ್ರೆ ಆಸ್ತಿಯ ಮೇಲೆ, ಇದು ನನ್ನ ಆಸ್ತಿ, ಇದು ನನ್ನ ಸಂಪತ್ತು ಅಂತಕ್ಕಂಥ ವ್ಯಾಮೋಹ ಹೆಚ್ಚಾಯಿತು. ತದನಂತರ ಸ್ವಲ್ಪ ದಿನಗಳ ಕಳೆದ ನಂತರ ಈ ಭಾಗಕ್ಕೆ ನಾನೇ ಒಡೆಯ, ನಾನೇ ರಾಜ, ನಾನೇ ಪ್ರಭು ಅಂತಕ್ಕಂಥ ರಾಜಪ್ರಭುತ್ವ ಆಳ್ವಿಕೆ ಬಂತು. ರಾಜಪ್ರಭುತ್ವ ಆಳ್ವಿಕೆಯ ನಂತರ ಒಬ್ಬ ರಾಜ ಮತ್ತೊಬ್ಬರ ಮೇಲೆ, ಅಂದ್ರೆ ಶಕ್ತಿ ಇದ್ದವನೇ ಸೂರ, ಯಾರ ಹತ್ರ ಶಕ್ತಿ ಇರ್ತದೆ ಅವನೇ ಸೂರ. ಬೇರೆ ರಾಷ್ಟ್ರವನ್ನ, ಬೇರೆ ರಾಜ್ಯವನ್ನ ಸೋಲಿಸಿ ಆ ರಾಜ್ಯವನ್ನ ಗೆಲ್ಲಬೇಕು ಅಂತಕ್ಕಂಥ ಪ್ರವೃತ್ತಿಯನ್ನ ಮೈಗೂಡಿಸಿಕೊಂಡ್ವಿ. ಅದಾದ ನಂತರ ರಾಜಪ್ರಭುತ್ವ ಬರುತ್ತಿರುವಂತೆ ನಮ್ಮ ದೇಶದಲ್ಲಿ ಏಳಿ ಶ್ರೇಣಿ ವ್ಯವಸ್ಥೆ ಬಂತು. ಏಳಿ ಶ್ರೇಣಿ ವ್ಯವಸ್ಥೆ ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಕ್ಕಂಥ 4 ಶ್ರೇಣಿಗಳು ಅಂತಂದ್ರು. ಅದರಲ್ಲಿ ಪಂಚಮರ ಅತಿ ಶೂದ್ರ ಅಂತಕ್ಕಂಥ 5 ಶ್ರೇಣಿ ವ್ಯವಸ್ಥೆಯನ್ನು ಜಾರಿಗೆ ಬಂತು. ಅವಾಗ ನಮ್ಮ ಕೂಡಿರ್ತಕ್ಕಂಥ ಸಮಾಜ ಒಡಕಾಯಿತು, ನಮ್ಮಲ್ಲಿ ಭೇದ ಭಾವ ಉಂಟಾಯಿತು. ನಮ್ಮಲ್ಲೇ ನಮ್ಮ ಮತ್ತೊಬ್ಬರು ಬೆಳೆಯುತ್ತಿರುವುದಾಗ ಅವರು ಕಾಲಿರ್ತಕ್ಕಂಥ ಸಂದರ್ಭ ಉಂಟಾಯಿತು. ಇಂಥ ದೇಶವನ್ನು ಮನಗಂಡಿರ್ತಕ್ಕಂಥ ಬ್ರಿಟಿಷರು ಭಾರತ ದೇಶಕ್ಕೆ 1498ರಲ್ಲಿ ಕೇರಳ ಕಲಡಿಯಲ್ಲಿ ಬಂದು ವ್ಯಾಪಾರಕ್ಕಾಗಿ ಬರ್ತಾರೆ. ಈ ದೇಶದ ಸರ್ವ ಇತಿಹಾಸವನ್ನು ಅಧ್ಯಯನ ಮಾಡ್ತಾರೆ. ಈ ದೇಶದಲ್ಲಿ ಸುಮಾರು ಜಾತಿಗಳು, ಸುಮಾರು ಧರ್ಮಗಳು. ಒಬ್ಬ ಧರ್ಮದವರಿಗೆ ಮತ್ತೊಂದು ಧರ್ಮ ಇಷ್ಟ ಆಗಲ್ಲ, ಒಂದು ಜಾತಿಯವರಿಗೆ ಮತ್ತೊಂದು ಜಾತಿ ಇಷ್ಟ ಆಗಲ್ಲ. ಆ ಒಂದು ಸದುಪಯೋಗವನ್ನ ಬ್ರಿಟಿಷರು ಪಡ್ಕೊಳ್ತಾರೆ. ಬ್ರಿಟಿಷರು ಈ ದೇಶಕ್ಕೆ ಬಂದ ತಕ್ಷಣ ಏನ್ ಮಾಡ್ತಾರೆ, ನಮ್ಮಲ್ಲೇ ಒಬ್ಬರನ್ನ ಮೇಲೆ ಕಟ್ಟಿ ಮತ್ತೊಬ್ಬರನ್ನ ತುಳಿತಕ್ಕಂಥ ವ್ಯವಸ್ಥೆ ಮಾಡಿ ಈ ದೇಶವನ್ನ ಇಡೀ ತಮ್ಮ ಮುಷ್ಟಿಯಲ್ಲಿ ಪಡ್ಕೊಳ್ತಾರೆ. 200 ವರ್ಷಗಳವರೆಗೆ ನಾವು ಒಂದಾಗ್ಲಿಕ್ಕೆ ಸಾಧ್ಯವೇ ಆಗಲಿಲ್ಲ, ಒಂದಾಗಲೇ ಇಲ್ಲ. ಯಾಕಾಗಲೇ ಇಲ್ಲ ಅಂದ್ರೆ ಬ್ರಿಟಿಷರಿಗೆ ನಮ್ಮವರಲ್ಲೇ ನಮ್ಮಲ್ಲೇ ಇರ್ತಕ್ಕಂಥ ಒಬ್ಬರು ಎಲ್ಲ ನಮ್ಮನ್ನು ತೋರಿಸಿ ಸಂಪತ್ತನ್ನು ಕೊಡ್ತಾ ಇದ್ರು, ಅದನ್ನ ತೆರಿಗೆ ಅಂತ ಕರ್ತಾ ಇದ್ರು. ನಮ್ಮನ್ನು ನಮಗೆ ತೋರಿಸ್ತಾ ಇದ್ರು, ನಮ್ಮನ್ನು ನಮಗೆ ನೋವು ಕೊಡ್ತಾ ಇದ್ರು. ಅಂತ ಕಾಲವನ್ನು ಹೋಯ್ತು. ಅಂತ ಕಾಲವನ್ನು ಹೋಗ್ಬೇಕಾಗಿತ್ತಂದ್ರೆ ಯಾರು ಬರಬೇಕಾಗಿತ್ತು ಅಂದ್ರೆ ಮಹಾಪುರುಷರ ಹುಟ್ಟಿ ಬರಬೇಕಾಗಿತ್ತು. ಅವರೇ ಗಾಂಧೀಜಿಯವರು, ಅಂಬೇಡ್ಕರ್ ಅವರು, ಜವಾಹರ್ಲಾಲ್ ನೆಹರು ಅವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ಸುಭಾಷ್ ಚಂದ್ರ ಬೋಸ್ ಅವರು, ಭಗತ್ ಸಿಂಗ್ ಅವರು, ಸುಮಾರು ಮಹಾನ್ ವ್ಯಕ್ತಿಗಳು ಈ ದೇಶದಲ್ಲಿ ಜನ್ಮ ತಾಳಿ ಈ ದೇಶ ಮೊದಲು ನಾವು ಏನಾದರೂ ಆಗ್ಬೇಕು, ಮೊದಲು ಬ್ರಿಟಿಷರನ್ನ ಓಡಿಸ್ಬೇಕಂತ ಈ ದೇಶಕ್ಕೆ ಮುಂದ 1884ರಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಸಂಘವಾಗಿ ಹುಟ್ಟುತ್ತದೆ. ಪಕ್ಷ ಆಗಲ್ಲ, ನಾವೆಲ್ಲರೂ ಇರ್ತಕ್ಕಂಥ ಒಂದು ಸಂಘ ಅಂತೇಳಿ ಈ ಸಂಘ ಕಟ್ತಾರೆ. ಈ ಸಂಘ ಉದ್ದೇಶ ಏನಿಲ್ಲ, ಎದಕ್ಕಂದ್ರೆ ಕೇವಲ ಸ್ವಾತಂತ್ರ್ಯ ಪಡೆಯುವುದಕ್ಕಾಗಿ ಹೋರಾಟ ಮಾಡ್ತಾರೆ. ಉಪ್ಪಿನ ಸತ್ಯಾಗ್ರಹ ಆಗ್ತದೆ, ದುಂಡು ಮೇಜಿನ ಸಭೆಗಳು ಆಗ್ತವೆ. ದೇಶ ಕಾಲ ಉಳಿದಂತೆ 1947 ಆಗಸ್ಟ್ ನಲ್ಲಿ 15 14 ನಿನ್ನೆ ರಾತ್ರಿ ಮಧ್ಯರಾತ್ರಿ ನಮಗೆ ಸ್ವಾತಂತ್ರ್ಯವನ್ನು ಬಿಟ್ಟುಕೊಡ್ತಾರೆ.
ಆ ಸ್ವಾತಂತ್ರ್ಯವನ್ನು ಪಡ್ಕೋಬೇಕಾಗಿತ್ತಂದ್ರೆ ಏನೆಲ್ಲ ಕಷ್ಟಪಟ್ಟರು. ಮಹಾತ್ಮ ಗಾಂಧೀಜಿಯವರು ನೀವು ಬರೀ ಕೇವಲ ಊಟ ಬಿಡಲ್ಲ, ಒಂದು ಹೊತ್ತು ಊಟ ಬಿಡಲ್ಲ, ಈ ದೇಶಕ್ಕಾಗಿ ಒಂದು ತಾಸು ಶಾಂತ ಕೂಡಲ್ಲ. ಮನಸ್ಸು ಗಲಿಬಿಲಿ ಇರ್ತದೆ. ಯಾವಾಗ ಕಾರ್ಯಕ್ರಮ ಮುಗಿದಂತ ನಮಗೆ ಯಾವಾಗ ಊಟ ಮಾಡೀವಿ ಅಂತಕ್ಕಂಥ ಭಾವನೆ ನಿಮಗೆ. ಮಹಾತ್ಮ ಗಾಂಧೀಜಿಯವರು ಈ ದೇಶದ ಜನರ ಹಿತಕ್ಕಾಗಿ, ಜನರ ಒಳಿತಿಗಾಗಿ ಬಟ್ಟೆ ಉಡುವುದನ್ನೇ ಬಿಟ್ಟರು. ಬದ ಮೇಲೆ ಏನಪ್ಪಂದ್ರೆ ಅವರು ಕೂತು ನನ್ನ ಒಬ್ಬ ಬಟ್ಟೆಗೆ ಮತ್ತೊಬ್ಬರಿಗೆ ಮಾನ ಮರ್ಯಾದೆ ಮುಚ್ಚುತ್ತದಲ್ಲ ಅಂತಕ್ಕಂಥ ದೃಷ್ಟಿಯನ್ನ ಇಟ್ಕೊಂಡಿದ್ರು ಗಾಂಧೀಜಿಯವರು. ಅವರು ಉಪವಾಸ ಕುಳಿತು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡುವಲ್ಲಿ ಮುಂದಾದರು. ಹಾಗಾಗಿ ನಮ್ಗೆ ಸ್ವಾತಂತ್ರ್ಯ ಸಿಕ್ತು. ಸ್ವಾತಂತ್ರ್ಯ ಸಿಕ್ಕ ನಂತರ ನಮ್ಮ ದೇಶವನ್ನ ಯಾವ ರೀತಿ ನಡೆಸಬೇಕು ಅಂತಕ್ಕಂಥ ಆಲೋಚನೆಗಳಿದ್ವು. ಸ್ವಾತಂತ್ರ್ಯ ಸಿಗೋದಕ್ಕಿಂತ ಪೂರ್ವದಲ್ಲಿ ಹೈದರಾಬಾದ್ ನಿಜಾಮ ಒಬ್ಬ ರಾಜನಾಗಿದ್ದ. ಮೈಸೂರು ಅರಸರು ಮೈಸೂರು ಸಂಸ್ಥಾನ ಹೊಂದಿತ್ತು. ಸಣ್ಣ ಪುಟ್ಟ ರಾಜ್ಯ ಮಂತ್ರಿಗಳಿದ್ವು. ಸಣ್ಣ ಪುಟ್ಟ ರಾಜ್ಯ ಮಂತ್ರಿಗಳು ಕೂಡ್ತಾ ಇರಲಿಲ್ಲ, ಒಂದಾಗ್ತಾ ಇರಲಿಲ್ಲ. ಹೈದರಾಬಾದ್ ನಿಜಾಮ ನಾ ಯಾವ ಭಾರತ ದೇಶದ ಜೊತೆ ಸೇರಲ್ಲ, ನಂದೇ ಒಂದು ದೇಶ, ನಾನೇ ಒಂದು ದೇಶಕ್ಕೆ ಪ್ರಭು, ನಾ ಸ್ವತಂತ್ರ ಅಂತ ಹೇಳಿದ. ಸ್ವತಂತ್ರ ಸಿಕ್ಕ ಮೇಲೆ ಹೈದರಾಬಾದ್ ನಿಜಾಮ ಭಾರತಕ್ಕೆ ಸೇರಲಿಲ್ಲ. ಅದೇ ರೀತಿಯಾಗಿ ಸುಮಾರು ರಾಜ್ಯಗಳು ಇದೇ ರೀತಿ ಮಾಡಿದ್ರು. ಈಗಿನ ಜಮ್ಮು ಕಾಶ್ಮೀರ್ ಅಲ್ಲಿ ಹಿಂದೂ ರಾಜ್ಯ ಅಂತ ಯಾರು ಹರಿಸಿಂಗ ಭಾರತಕ್ಕೆ ಬರ್ತೀನಿ ನಾವು. ಅಲ್ಲಿ ಇರ್ತಕ್ಕಂಥವ್ರು ಪಾಕಿಸ್ತಾನಕ್ಕೂ ಬೇಡ, ಭಾರತಕ್ಕೂ ಬೇಡ, ನಾವು ಸ್ವತಂತ್ರರು, ನಾವು ಕಾಶ್ಮೀರಿಗಳು ಅಂತ ಕರ್ಕೋತೀವಿ ಅಂತ ಅವರು. ಈ ದೇಶದಲ್ಲಿ ಜಾತಿ ಧರ್ಮ ಹುಟ್ಟಿದ ಮೇಲೆ ಈ ಹೋರಾಟದ ಕಿಚ್ಚು ಹೆಚ್ಚಾಯಿತು, ಬಡದಾಟ ಹೆಚ್ಚಾಯಿತು, ಕೊಲೆ ಸುಲಿಗಳು ಹೆಚ್ಚಾದವು. ಇದೆಲ್ಲ ಸುಲಭ